ಅವರು ಏನು ಮಾಡಿದವರು ಬಂದು ಓಟ್ ಕೇಳ್ತಾರೆ, ಕೆಲವು ಜನ ಅವ್ರಿಗೆ ಓಟ್ ಕೊಡ್ತಾರೆ ಅಂದರೆ ನೀವೇ ಯೋಚನೆ ಮಾಡಿ ಬೇರೆಯವ್ರಿಗೆ ಏನು ಅನ್ನಿಸ್ತದೆ, ಕೆಲಸ ಮಾಡಿದವ್ರಿಗೆ ಏನು ಯಾವ ರೀತಿಯಾದಂಥ ಒಂದು ತಿಳುವಳಿಕೆ ಅಥವಾ ಅವ್ರಿಗೆ ಫೀಲಿಂಗ್ ಬರ್ತದೆ. ಅದಕ್ಕೆ ಬಂಧುಗಳೇ, ಇದು ಒಂದು ಕಡೆ ಆಯಿತು. ಈಗ ನಾವು ಹೊಸ ಗ್ಯಾರಂಟಿಗಳು ಪ್ರಾರಂಭ ಮಾಡಿದ್ದೇವೆ. ಕಾಂಗ್ರೆಸ್ಲಿಂದ ನೀವು ನಮ್ಮ ಸರ್ಕಾರ ಮತ್ತು ಅಲೈನ್ಸ್ ಪಾರ್ಟ್ನರ್ ಇಂಡಿಯಾ ಅಲೈನ್ಸ್ ಅವರು ಅಧಿಕಾರಕ್ಕೆ ಬಂದರೆ ನೀವೆಲ್ಲ ಆಶೀರ್ವಾದ ಮಾಡಿರಿ. ಎಲ್ಲ ಕಡೆ ಇವತ್ತು ಅಂಡರ್ ಗ್ರೌಂಡ್ ಇದೆ, ಒಳ ಕರೆಂಟ್ ಇದೆ, ಬಹಿರಂಗ ಇಲ್ಲ. ಆದರೆ ಇಷ್ಟೊಂದು ಮೋದಿ ಅವರು ಅಡ್ಡಾಡ್ತಾರಲ್ಲ, ಯಾಕೆ ಅಡ್ಡಾಡ್ತಾ ಇದ್ದಾರೆ? ಎಲ್ಲ ಕಡೆ ಅಂಡರ್ ಗ್ರೌಂಡ್ ಇಂಡಿಯಾ ಅಲೈನ್ಸ್ ಇದೆ. ಅದಕ್ಕಾಗಿ ಅವರು ಗಲ್ಲಿ ಗಲ್ಲಿ ರೋಡ್ ಶೋಗಳು, ಅಲ್ಲಿ ಹೋದ ಕರ್ದಲ್ಲಿ ಹೋದ, ಎಲ್ಲ ಯಾರ್ಯಾರಿಗೆ ಕರಪ್ಟ್ ಅಂದರು, ಯಾರ್ಯಾರು ಕರಪ್ಷನ್ದಾಗ ಇನ್ವಾಲ್ವ್ ಅಂತ ಹೇಳಿ ಅವರಿಗೆ ಇಡಿ, ಇನ್ಕಮ್ ಟ್ಯಾಕ್ಸ್, ಆಮೇಲೆ ನಿಮ್ಮ CVC ಇವು ಎಲ್ಲ ಕೇಸ್ ಹಾಕಿ ಪ್ರತಿಯೊಬ್ಬರಿಗೂ ತಮ್ಮ ಪಾರ್ಟಿಯಲ್ಲಿ ತಗೊಂಡ್ರು. ಅರೆ, ನಮ್ಮ ಪಾರ್ಟಿಯಲ್ಲಿ ಇರೋವರೆಗೆ ಅವ್ರು ಕರಪ್ಟ್ ಆದರು, ನಿಮ್ಮ ಪಾರ್ಟಿಯಲ್ಲಿ ಬಂದ ಕೂಡಲೇ ಅವ್ರು ಸ್ವಚ್ಛ ಆದ್ರ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಮೋದಿ ಅವ್ರ ಹತ್ರ, ಶಾನ್ ಹತ್ರ ಒಂದು ದೊಡ್ಡ ಮಷೀನ್ ಇದೆ, ವಾಷಿಂಗ್ ಮಷೀನ್. ಅದು ಎಂಥ ದೊಡ್ಡದಿದೆ ಅಂದರೆ ಬರೀ ಪಟ್ಟಿ ಹಾಕೋದಿಲ್ಲ, ಮನುಷ್ಯರಿಗೆ ಹಾಕಿ ಕ್ಲೀನ್ ಮಾಡ್ತದೆ. ಹೊರಗೆ ಕ್ಲೀನ್ ಮಾಡಿ ಇವ BJPದಾಗ ಬಂದ, ಇವ ಕ್ಲೀನ್ ಆದ. ಅರೆ, ಅವ ಕರಪ್ಟನ ಅಂತೇಳಿ ನೀವೇ ಜೈಲಿಗೆ ಹಾಕಿರಿ, ನೀವೇ ಅವನ ಮ್ಯಾಗ ಕೇಸ್ ಹಾಕಿರಿ. ಈಗ ನಿಂಬಲ್ಲಿ ಬಂದು ಹೆಂಗೆ ಒಳ್ಳೆವಾದ? ಮತ್ತೆ ಅವ್ರು ಹೇಳೋದೇನು, हमने भ्रष्ट लोगों को नहीं छोड़ेंगे. अरे बाबा, छोड़ेंगे नहीं, ये मुंह से बोल तो तुम्हारे में बगल में लेके बैठे ना, उन करप्ट लोगों को बगल में लेके बैठे, उन करप्ट लोगों को लेकर आप हुकूमत कर रहे हो, हर जगह तोड़फोड़ कर रहे हो. कर्नाटक में तोड़फोड़ करे, ಅದೇ ರೀತಿಯಾಗಿ ನೀವು ಮಹಾರಾಷ್ಟ್ರದಾಗ ಮಾಡಿದ್ರಿ, ಅದೇ ರೀತಿಯಾಗಿ ನೀವು ಗೋವಾದಲ್ಲಿ ಮಾಡಿದ್ರಿ, ಮಧ್ಯಪ್ರದೇಶದಲ್ಲಿ ಮಾಡಿದ್ರಿ. ಎಲ್ಲ ಕಡೆ ತೋಡೋ ಫೋಡೋ ಸರ್ಕಾರ ಬನಾವ್. ಇದು ಮೋದಿ ಮತ್ತು ಶಾ ಅವರ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್. ಇವರು ಪ್ರಜಾಪ್ರಭುತ್ವ ಉಳಿಸೋರು, ಸಂವಿಧಾನ ಪ್ರಕಾರ ನಡೆಯೋರು. ಅದಕ್ಕೆ ಇಂಥವರಿಂದ ಹುಷಾರಿರಬೇಕು. ದಯವಿಟ್ಟು ನೀವು ಹೋದ ಸಲ ಏನೋ ನನಗೆ ಮೋಸ ಆಯಿತು, ನಮ್ಮ MLAಗಳಿಗೆ ಕೆಲವು ಕಲಿಸಿದ್ರಿ, ಅದಕ್ಕೂ ನಿಮಗೆ ಧನ್ಯವಾದ. ಈ ಸಾರಿ ನೀವು ಪಾರ್ಲಿಮೆಂಟ್ ಗೆಲ್ಲಿಸಲೇಬೇಕು, ಆ ಸೇಡ್ ತೀರಿಸ್ಕೊಳ್ಳೇಬೇಕು.